ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಅಥವಾ ಸಿವಿಲ್ ಸ್ಕೋರ್ ಅಂತಾರೆ, ಸೊ ಆ ಒಂದು ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ನ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಸೊ ಈ ಸಿಬಿಲ್ ಸ್ಕೋರ್ ಅಂತಂದರೆ ಏನು, ಈ ಸಿಬಿಲ್ ಸ್ಕೋರ್ ಇದ್ದರೆ ಸೊ ಯಾರಿಗೆಲ್ಲ ಎಷ್ಟೆಷ್ಟು ಲೋನ್ ಸಿಗುತ್ತೆ, ಸೊ ಸಿಬಿಲ್ ಸ್ಕೋರ್ ಎಷ್ಟಿದ್ದರೆ ಎಷ್ಟು ಲೋನ್ ಸಿಗುತ್ತೆ, ಸಿಬಿಲ್ ಸ್ಕೋರು ಎಷ್ಟು ಇರಬೇಕು ಅಂತ ಸೊ ಸಂಪೂರ್ಣದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಏನಪ್ಪ ಅಂತಂದರೆ, ನಿಮ್ಮ ಹತ್ರ ಫೋನ್ಪೇ ಅಥವಾ ಪೇಟಿಎಮ್ ಇರಬೇಕು. ಸೊ ಅದರಲ್ಲಿ ಈಸಿಯಾಗಿ ನೀವು ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ನ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ಫೋನಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಫೋನಲ್ಲಿ ಇರ್ತಕ್ಕಂಥ ನೀವು ಇಲ್ಲಿ ಪೇಟಿಎಮ್ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ಪೇಟಿಎಮ್ ಆ್ಯಪ್ನ ಓಪನ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ, ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ನ ನೀವು ಚೆಕ್ ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕೆಳಗಡೆ ಹೋಮು, ಕ್ಯಾಶ್ ಬ್ಯಾಕು, ಸ್ಕ್ಯಾನ್ ಎನಿ ಕ್ಯೂ ಆರು ಮತ್ತು ಆಲ್ ಸರ್ವಿಸಸ್ ಅಂತ ಶೋ ಆಗ್ತಿದೆ ಅಲ್ವಾ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇನು ಮಾಡಬೇಕಪ್ಪ ಅಂತಂದರೆ, ಫ್ರೀ ಕ್ರೆಡಿಟ್ ಸ್ಕೋರ್ ಅಂತೇಳಿ ಒಂದು ಆಪ್ಷನ್ ಶೋ ಆಗ್ತಿದೆ ಅಲ್ವಾ ರುಪಿ ಚಿಹ್ನೆನಲ್ಲಿ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ಲೋಡಿಂಗ್ ತೊಗೊಂಡು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಗೆಟ್ ಫ್ರೀ ಕ್ರೆಡಿಟ್ ಸ್ಕೋರ್ ಇನ್ 1 ಕ್ಲಿಕ್ ಅಂತಿದೆ. ಸೊ ಇಲ್ಲಿ ನಿಮ್ಮ ಒಂದು ನೇಮ್ನ ಹಾಕಬೇಕು. ಸೊ ಅಲ್ಲಿ ಇದ್ದರೆ, ಸೊ ಪೇಟಿಎಮ್ ನಿಮ್ದು ಏನಾದರೂ ಫಸ್ಟೇ ಇದ್ದಿದ್ದರೆ ಸೊ ಅಲ್ಲಿ ನೇಮ್ ತೊಗೊಳುತ್ತೆ. ಇಲ್ಲೇನು ಮಾಡಬೇಕಪ್ಪ ಅಂತಂದರೆ, ಈ ಬಾಕ್ಸ್ ಮೇಲೆ ನೀವು ಟಿಕ್ ಮಾಡ್ಕೋಬೇಕು. ಸೊ ಟಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಸೀಡ್ ಅಂತ ಶೋ ಆಗ್ತಿದೆ ಅಲ್ವಾ ಕೆಳಗಡೆ. ಸೊ ಈ ಒಂದು ಪ್ರೊಸೀಡ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಪ್ರೊಸೀಡ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಂಪಲ್ ಏನು ಮಾಡಬೇಕು ಅಂದರೆ, ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ಅಂದರೆ ನಿಮ್ಮ ಒಂದು ಪ್ಯಾನ್ ಅಂದರೆ ಯಾರ್ದು ಅಕೌಂಟ್ ಇರುತ್ತೆ ಸೊ ಅವ್ರದ್ದು ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತು, ಅವರ ಒಂದು ಪ್ಯಾನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಹೆಂಗೈತೆ ಹಾಗೆ ಹಾಕಬೇಕು. ನಂತರ ಕೆಳಗಡೆ ಇಮೇಲ್ ಅಡ್ರೆಸ್ ಇದ್ದರೆ ಸೊ ಇಮೇಲ್ ಅಡ್ರೆಸ್ ಹಾಕ್ಬೋದು, ಸೊ ಇಲ್ಲ ಅಂತಂದರೆ ನಡೆಯುತ್ತೆ. ಇಲ್ಲಿ ಕೆಳಗಡೆ ಎಂಟರ್ ಪಿನ್ ಕೋಡ್ ಅಂತ ಶೋ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ನಿಮ್ಮ ಒಂದು ಇದು ಡಿಸ್ಟಿಕ್ದಾಗಲಿ ಅಥವಾ ಹೋಬ್ಳಿದಾಗಲಿ ಇಲ್ಲಿ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಸೊ ಪಿನ್ ಕೋಡ್ ಹಾಕಿ ನಂತರ ಕೆಳಗಡೆ ಸೆಲೆಕ್ಟ್ ಯುವರ್ ಜೆಂಡರ್ ಅಂತಿದೆ ಅಲ್ವಾ. ಸೊ ಮೇಲ್ ಇದ್ದರೆ ಮೇಲ್ ಹಾಕಿ, ಸೊ ಫೀಮೇಲ್ ಇದ್ದರೆ ಫೀಮೇಲ್ ಹಾಕಿ, ಸೊ ಅದರ್ಸ್ ಇದ್ದರೆ ಅದರ್ಸ್ ಹಾಕಿ. ಸೊ ಇಲ್ಲಿ ನೋಡೋದಾದರೆ ಫಸ್ಟ್ ಏನು ಮಾಡಬೇಕಪ್ಪ ಅಂತ, ಇದೆಲ್ಲ ಹಾಕಿದ ಮೇಲೆ ಇಲ್ಲಿ ಪಿನ್ ಕೋಡ್ ಹಾಕಿ. ಇದೆಲ್ಲ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಶೋ ಆಗ್ತಿದೆ ಅಲ್ವಾ. ಸೊ ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗಿಬಿಡುತ್ತೆ. ಅಲ್ಲಿ ಕ್ರೆಡಿಟ್ ಸ್ಕೋರ್ ಎಷ್ಟೈತೆ ಎಷ್ಟಿಲ್ಲ ಅಂತ ಶೋ ಆಗ್ತಿದೆ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಅಬವ್ ಎಷ್ಟು ಇರಬೇಕಪ್ಪ ಅಂತಂದರೆ, ಮಿನಿಮಮ್ ಅಂತಂದರೆ ಒಂದು 600 ಅಥವಾ 550 ಅಬವ್ ಇದ್ದರೆ ಸೊ ನಿಮಗೆ ಲೋನ್ ಕೊಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕು, ಶೇರು, ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.